ಕುಂಭಮೇಳದ ವೈರಲ್ ಹುಡುಗಿ ಮೊನಾಲಿಸಾ ಬೋಸ್ಲೆ ವಿವಾಹ, ಮೊಹಮ್ಮದ್ ಫರ್ಮಾನ್ ಜೊತೆ ಅಂತರ್ಧರ್ಮೀಯ ಮದುವೆ. ಕುಂಭಮೇಳದ ಸಮಯದಲ್ಲಿ ತನ್ನ ಸೌಂದರ್ಯದಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದ ಮೊನಾಲಿಸಾ ಭೋಸ್ಲೆ ಇದೀಗ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದಾರೆ. ಅವರು ನಟ ಮೊಹಮ್ಮದ್ ಫರ್ಮಾನ್ ಜೊತೆ ಅಂತರ್ಧರ್ಮೀಯ ವಿವಾಹವಾಗಿದ್ದು, ಈ ಮದುವೆ ಕೇರಳದ ತಿರುವನಂತಪುರಂ ಸಮೀಪದ ದೇವಸ್ಥಾನದಲ್ಲಿ ನೆರವೇರಿದೆ. ಬುಧವಾರ ಮಾರ್ಚ್ 11 ಸಂಜೆ ತಿರುವನಂತಪುರಂನ ಅರುಮನೂರಿನಲ್ಲಿರುವ ಮಂದಿರದಲ್ಲಿ ನಡೆದ ಈ ಮದುವೆ ಸಮಾರಂಭದಲ್ಲಿ ಸ್ಥಳೀಯ ನಿವಾಸಿಗಳು ಹಾಗೂ ಕೆಲವು ರಾಜಕೀಯ ನಾಯಕರು ಭಾಗವಹಿಸಿದ್ದರು. ಅರ್ಚಕರು ನೀಡಿದ ತಾಳಿಯನ್ನು ಕಟ್ಟಿ ಹಾಗೂ ಕುಂಕುಮವನ್ನು ಇಡುವ ಮೂಲಕ ಮೊಹಮ್ಮದ್ ಫರ್ಮಾನ್ ಅವರು ಮೊನಾಲಿಸಾ ಅವರನ್ನು ವರಿಸಿದ್ದರು. ಮದುವೆಯ ನಂತರ ಮಾತನಾಡಿದ ಈ ಜೋಡಿ, ನಮಗೆ ಕೇರಳ ತುಂಬಾ ಇಷ್ಟ. ಇಲ್ಲಿನ ಸುರಕ್ಷತೆ ಹಾಗೂ ಪರಿಸರ ನೋಡಿ ನಾವು ಇಲ್ಲಿಯೇ ಮದುವೆಯಾಗಲು ನಿರ್ಧರಿಸಿದ್ದೇವೆ ಎಂದು ಹೇಳಿದರು. ಮೊನಾಲಿಸಾ ಭೋಸ್ಲೆ ಇಂದೋರ್ ಮೂಲದವರು, ಮೊಹಮ್ಮದ್ ಫರ್ಮಾನ್ ಮಹಾರಾಷ್ಟ್ರದವರು. ಇಬ್ಬರೂ ಚಿತ್ರರಂಗದಲ್ಲಿ ಗುರುತಿಸಿಕೊಂಡಿದ್ದು ಸುಮಾರು 6 ತಿಂಗಳ ಹಿಂದೆ ಸಿನಿಮಾ ಚಿತ್ರೀಕರಣದ ವೇಳೆ ಪರಿಚಯವಾಗಿದ್ದರು. ಆ ಪರಿಚಯವೇ ನಂತರ ಪ್ರೀತಿಯಾಗಿ ಬೆಳೆದಿದೆ. ಈ ಕುರಿತು ಮಾತನಾಡಿದ ಫರ್ಮಾನ್, ನಾನು ಮೊನಾಲಿಸಾಳನ್ನು ಚಿತ್ರೀಕರಣದ ಸೆಟ್ನಲ್ಲಿ ಭೇಟಿಯಾದೆ. ಕಳೆದ 6 ತಿಂಗಳಲ್ಲಿ ನಮ್ಮ ಪ್ರೀತಿ ಗಾಢವಾಗಿದೆ. ಈ 6 ತಿಂಗಳು ನಮಗೆ 60 ವರ್ಷಗಳ ಬಾಂಧವ್ಯದಂತೆ ಅನಿಸುತ್ತಿದೆ ಎಂದು ಹೇಳಿದರು. ಸಿನಿಮಾ ಚಿತ್ರೀಕರಣಕ್ಕಾಗಿ ಕೇರಳಕ್ಕೆ ಬಂದಿದ್ದ ಈ ಜೋಡಿ ಅಲ್ಲಿನ ಸಂಸ್ಕೃತಿ ಹಾಗೂ ಪ್ರಕೃತಿ ಸೌಂದರ್ಯಕ್ಕೆ ಮಾರುಹೋಗಿದ್ದಾರೆ. ಬೇರೆ ರಾಜ್ಯಗಳಲ್ಲಿ ತಮ್ಮ ಸಂಬಂಧಕ್ಕೆ ವಿರೋಧ ವ್ಯಕ್ತವಾಗುವ ಸಾಧ್ಯತೆ ಇದ್ದುದರಿಂದ ಸುರಕ್ಷಿತವೆನಿಸಿದ ಕೇರಳದ ದೇವಸ್ಥಾನದಲ್ಲೇ ಮದುವೆಯಾಗಲು ಸಮಿತಿಯ ಅನುಮತಿ ಪಡೆದು ವಿವಾಹವಾಗಿದ್ದಾಗಿ ಫರ್ಮಾನ್ ತಿಳಿಸಿದ್ದಾರೆ. ಈ ಸಂಬಂಧಕ್ಕೆ ಫರ್ಮಾನ್ ಅವರ ತಂದೆ ಇನ್ನೂ ಸಂಪೂರ್ಣ ಸಮ್ಮತಿ ನೀಡಿಲ್ಲ ಎಂಬ ಮಾಹಿತಿಯನ್ನು ಅವರು ಹಂಚಿಕೊಂಡಿದ್ದಾರೆ. ಈ ಮದುವೆ ಸಮಾರಂಭದಲ್ಲಿ ಕೇರಳದ ಶಿಕ್ಷಣ ಸಚಿವ ವಿ. ಶಿವನ್ಕುಟ್ಟಿ ಭಾಗವಹಿಸಿ ನವಜೋಡಿಗೆ ಶುಭ ಹಾರೈಸಿದರು. ಹೊರ ರಾಜ್ಯದ ಕಲಾವಿದರು ಕೇರಳಕ್ಕೆ ಬಂದು ಅಲ್ಲಿನ ಸಂಪ್ರದಾಯದಂತೆ ವಿವಾಹವಾಗಿರುವುದು ವಿಶೇಷವಾಗಿದ್ದು, ಮದುವೆಯ ನಂತರ ತಮ್ಮ ಸುರಕ್ಷತೆಗಾಗಿ ಫರ್ಮಾನ್ ಮತ್ತು ಮೊನಾಲಿಸಾ ಕೇರಳ ಪೊಲೀಸರ ಮೊರೆ ಹೋಗಿದ್ದಾರೆ.